ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಊಟಿಲಿರುವಂತಹ ಟೀ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಇದು ಬೆಂಚ್ ಮಾರ್ಕ್ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಇದರ ಹೆಸರು. ನನ್ನ ಹಳೆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ. ಅದರಲ್ಲಿ ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ ವ್ಲಾಗ್ನ ಹಾಕಿದ್ದೀನಿ. ಚಾಕ್ಲೇಟ್ ಫ್ಯಾಕ್ಟ್ರಿ ಮುಗಿಸ್ಕೊಂಡು ನೆಕ್ಸ್ಟ್ ನಮಗೆ ಸಿಗೋದು ಟೀ ಫ್ಯಾಕ್ಟ್ರಿ. ಸೊ ಇಲ್ಲಿ ಟೀ ಲೀವ್ಸ್ನೆಲ್ಲ ಇಟ್ಟಿದ್ದಾರೆ. ಹಾಗೆ 6 ವೆರೈಟೀಸ್ ಆಫ್ ಟೀನ ಟೇಸ್ಟ್ ಮಾಡ್ಬೋದು ಅಂತ ಒಂದು ಬೋರ್ಡ್ ಇದೆ. ಅದರಲ್ಲಿ 3 ವೆರೈಟೀಸ್ ಬಂದು ಸೌತ್ ಏಷ್ಯಾದಾಗಿರುತ್ತಂತೆ. ಆ್ಯಂಡ್ ಎಂಟ್ರಿ ಫೀ ಬಂದು 10 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ಒಳಗಡೆ ಬರ್ತಿದ್ದಾಗೇ ಹ್ಯೂಜ್ ಮೆಷಿನ್ಸ್ ಕಾಣಿಸುತ್ತೆ. ಅದರಲ್ಲಿ ನಾವು ಆ್ಯಕ್ಚುಲಿ ಲೈವ್ ಆಗೇ ನೋಡ್ಬೋದು ಯಾವ ಥರ ಒಂದು ಪ್ರೊಸೆಸ್ ನಡೆಯುತ್ತೆ ಅಂತ. ಸೊ ಟೀನ ಯಾವ ಥರ ಪ್ರಿಪೇರ್ ಮಾಡ್ತಾರೆ, ಅಂದರೆ ಟೀ ಲೀವ್ಸಿಂದ ಟೀ ಪೌಡರ್ ಹೇಗೆ ಪ್ರಿಪೇರ್ ಆಗುತ್ತೆ ಅನ್ನೋವಂಥದ್ದನ್ನ ನಾವು ಗ್ಲಾಸ್ ವ್ಯೂವಲ್ಲಿ ಆ್ಯಕ್ಚುಲಿ ನೋಡ್ಬೋದು. ನೋಡಿ ಕಾಣಿಸ್ತಾ ಇದೆ ಯಾವ ಥರ ಇದೆ ಅಂತ. ಸೊ ಇದರ ಒಳಗಡೆ ಹೋದರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಬಟ್ ನಮಗೆ ಸದ್ಯಕ್ಕೆ ನೋಡೋಕ್ಕೆ ಸಿಗೋದು ಈ ಒಂದು ಗ್ಲಾಸ್ ವ್ಯೂ ಅಷ್ಟೇ. ಆ್ಯಂಡ್ ಮೇಲ್ಗಡೆಯಿಂದ ವ್ಯೂನು ಅಷ್ಟೇ ಸಖತ್ತಾಗಿದೆ. ಸೊ ಬೆಂಚ್ ಮಾರ್ಕ್ ಬಗ್ಗೆ ಒಂದಿಷ್ಟು ಡಿಸ್ಕ್ರಿಪ್ಷನ್ನ ಹಾಕಿದ್ದಾರೆ. ಅವರ ಒಂದು ಓನ್ ಫ್ಯಾಕ್ಟ್ರಿ ಬಗ್ಗೆ ಚೆನ್ನಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಆ್ಯಂಡ್ ನಾನು ಹೇಳ್ದಾಗೆ ಒಂದಾದ್ಮೇಲೆ ಒಂದು ಮೆಷಿನರಿ ಇದ್ದಾವೆ. ಆ್ಯಂಡ್ ಇಲ್ಲಿ ವರ್ಕ್ ಮಾಡೋರೊಬ್ಬರು ಒಂದಾದ್ಮೇಲೆ ಒಂದು ಸ್ಟೆಪ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ. Only weathering after loading this machine. Madam, this side. You wash tea? Yes, the first. Second weathering. Third loading this machine. Fourth process grinding. 13 grinding big paste, okay. And 5 time granule. Last big rotating machine and over fermentation. Downside filter. How long it will take for 1 day processing? Thanks. ಸೊ ಇಲ್ಲಿ ವರ್ಕ್ ಮಾಡೋರೊಬ್ಬರು ವಿತಿನ್ 30 ಸೆಕೆಂಡ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ಪ್ರೋಸೆಸ್ ಆದಮೇಲೆ ಯಾವುದು ನೆಕ್ಸ್ಟ್ ಸ್ಟೆಪ್ ಇರುತ್ತೆ ಅಂತ ಹೇಳಿಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾವಿವಾಗ ಆ ಒಂದು ಟೀ ಫ್ಯಾಕ್ಟ್ರಿ ಒಳಗಡೆಯಿಂದ ಈಚೆ ಬಂದಿದ್ದೀವಿ. ಸೊ ಇಲ್ಲೂ ಅಷ್ಟೇ ನೀಟಾಗಿ ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ ನೋಡಿ. ಸೊ ಫಸ್ಟ್ ಸ್ಟೆಪ್ ಬಂದು ಪ್ಲಕ್ಕಿಂಗ್ ಆಗಿರುತ್ತೆ. ಟೀ ಲೀವ್ಸ್ನ ಪ್ಲಕ್ ಮಾಡಿ ತೊಗೊಂಬರ್ತಾರೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ವೇಯಿಂಗ್ ಇರುತ್ತೆ. ಎಷ್ಟಿದೆ ವೆಯ್ಟ್ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ಲಾರಿಗೆ ಹಾಕೋದು ಇದೆಲ್ಲ ಆ್ಯಸ್ ಯೂಶ್ವಲ್ ನಡೆಯುತ್ತೆ. ಆ್ಯಂಡ್ ದೆನ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಸೊ ಲೀವ್ ಟ್ರಾನ್ಸ್ಪೋರ್ಟ್ ಬೈ ಲಾರಿ. ಅದಾದಮೇಲೆ ಫ್ಯಾಕ್ಟ್ರಿಗೆ ಬಂದು ಆ ಒಂದು ಟೀ ಲೀವ್ಸ್ ರೀಚ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ರೋಸೆಸ್ ಬಂದು 5th ಪ್ರೋಸೆಸ್ ವಿದರಿಂಗ್ ಅಂತ, ಅಂದರೆ ವಾಟರ್ ರಿಮೂವಲ್, ಅಂದರೆ ಮಾಯ್ಶ್ಚರ್ ಕಂಟೆಂಟ್ ಏನಿರುತ್ತೆ ಟೀ ಲೀವ್ಸಲ್ಲಿ ಅದನ್ನು ರಿಮೂವ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ ರೋಲಿಂಗ್ ಇರುತ್ತೆ. 6th ಸ್ಟೆಪ್ ಇದು. ಅದಾದಮೇಲೆ ನೆಕ್ಸ್ಟ್ ಬಂದು CTC ಪ್ರೊಸೆಸಿಂಗ್ ಅಂತ ಇದೆ. ಸೊ ಇದನ್ನೆಲ್ಲ ನೀಟಾಗಿ ಓದಿದ್ರೆ ನಿಮಗೂ ಅರ್ಥ ಆಗುತ್ತೆ ಏನೇನು ನಡೆಯುತ್ತೆ ಈ ಒಂದು ಟೀ ಪ್ರೊಸೆಸಿಂಗ್ ಫ್ಯಾಕ್ಟ್ರಿನಲ್ಲಿ ಅಂತ. ಅದಾದಮೇಲೆ ಫರ್ಮೆಂಟೇಷನ್ ಮಾಡ್ತಾರೆ 8th ಸ್ಟೆಪ್ಪಲ್ಲಿ. ಆ್ಯಂಡ್ ದೆನ್ 9th ಸ್ಟೆಪ್ ಬಂದು ಡ್ರೈಯಿಂಗ್ ಆಗಿರುತ್ತೆ. ಸೊ ಅವ್ರು ಹೇಳ್ತಾ ಇದ್ರು ಡ್ರೈಯಿಂಗ್ ಮಾಡ್ತಾರೆ ಅಂತ ಹೇಳಿಬಿಟ್ಟು 5 ಟೈಮ್ಸ್ ಡ್ರೈಯಿಂಗ್ ಅಂತ ಅದೇನೋ ಹೇಳಿದ್ರು. ಆ್ಯಂಡ್ ದೆನ್ ಲಾಸ್ಟ್ ಸ್ಟೆಪ್ ಬಂದು ಗ್ರೇಡಿಂಗ್ ಆಗುತ್ತೆ. ಸೊ ಗ್ರೇಡಿಂಗ್ ಅಂದರೆ ಬೇರೆ ಬೇರೆ ಥರ ಒಂದು ಡಿವಿಷನ್ ಮಾಡ್ತಾರೆ. ಟೀ ಯಾವ್ಯಾವ ಥರ ಇದೆ ಅಂತ ಡಿವಿಷನ್ ಮಾಡ್ತಾರೆ. ಆ್ಯಂಡ್ ದೆನ್ ಬಲ್ಕ್ ಪ್ಯಾಕಿಂಗ್ ನಡೆಯುತ್ತೆ. ಸೊ 11th ಸ್ಟೆಪ್ಪಲ್ಲಿ. ಆ್ಯಂಡ್ ದೆನ್ 12th ಸ್ಟೆಪ್ ಬಂದು ಸ್ಟೋರಿಂಗ್ ಆಗಿರುತ್ತೆ. ಅದಾದಮೇಲೆ 13th ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅಂದರೆ ಟೀ ಟೇಸ್ಟಿಂಗ್, ಅಂದರೆ ಟೀನ ಪ್ರಿಪೇರ್ ಮಾಡೋದಲ್ಲ, ಟೀ ಪೌಡರ್ ಟೇಸ್ಟಿಂಗ್ ಆಗುತ್ತೆ. ಯಾವ ಥರ ಇದೆ ಅಂತ ಒಂದು ಕ್ವಾಲಿಟಿ ಚೆಕ್ ನಡೆಯುತ್ತೆ. 14th ಆ್ಯಂಡ್ 15th ಸ್ಟೆಪ್ ಇಲ್ಲಿ ವೈಟ್ ಪೇಂಟ್ ಮಾಡಿಬಿಟ್ಟಿದ್ದಾರೆ, ಗೊತ್ತಿಲ್ಲ. 16th ಸ್ಟೆಪ್ ಬಂದು ಟೀ ಕಪ್ ಅಂತ ಹಾಕಿದ್ದಾರೆ, ಅಂದರೆ ನಾವು ಲಾಸ್ಟಲ್ಲಿ ಏನು ಟೀನ ಒಂದು ಪ್ರಿಪೇರ್ ಮಾಡ್ತೀವಲ್ಲ ಅದು 16th ಸ್ಟೆಪ್ಪು. ಅದಾದಮೇಲೆ ಟೀನ ಟೇಸ್ಟ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಸೊ ಟೀ ಫ್ಯಾಕ್ಟ್ರಿಯಿಂದ ಹೊರಗಡೆ ಬರ್ತಿದ್ದಾಗೇ ನಾವು ಸೀದಾ ಈ ಒಂದು ಸೆಕ್ಷನ್ಗೆ ಬರ್ತೀವಿ, ಟೀ ಟೇಸ್ಟ್ ಮಾಡೋವಂಥದ್ದು. ಹಾಗೆ ಇಲ್ಲಿಂದನೂ ಅಷ್ಟೇ ಟೀ ಫ್ಯಾಕ್ಟ್ರಿ ವ್ಯೂ ಕಾಣಿಸ್ತಾ ಇದೆ. ಎಲ್ಲ ಕಡೆಯಿಂದನೂ ಆಲ್ಮೋಸ್ಟ್ ನಮಗೆ ಟೀ ಫ್ಯಾಕ್ಟ್ರಿ ವ್ಯೂ ಕಾಣಿಸುತ್ತೆ. ಹಾಗೆ ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲ, ವೀಡಿಯೋನ ಮಾಡೋಂಗಿಲ್ಲ ಅಥವಾ ನಿಮಗೆ ಒಂದು ಒಳಗಡೆ ಬಿಡೋದಿಲ್ಲ, ಈ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗೆ ಇವರು ಟೀ ಕೇಳ್ತಾ ಇದ್ದಾರೆ ಯಾವ ಟೀನ ತೊಗೋತೀರಾ ಟೇಸ್ಟ್ ಮಾಡೋದಕ್ಕೆ ಅಂತ. 6 ವೆರೈಟೀಸ್ ಆಫ್ ಟೀನಲ್ಲಿ ನಮಗೆ ಯಾವುದಾದ್ರು ಒಂದನ್ನು ಕೊಡ್ತಾರೆ ಅಷ್ಟೇ. ಸೊ 6ರಲ್ಲಿ ನಾವು ಯಾವುದಾದ್ರು ಒಂದನ್ನು ಚೂಸ್ ಮಾಡಬೇಕು.
ಸೊ ಟೀ ಪ್ರೊಸೆಸಿಂಗ್ ಯೂನಿಟ್ನ ನೋಡಿದ್ದಾಯಿತು, ಅದಾದಮೇಲೆ ಟೀನ ಟೇಸ್ಟ್ ಮಾಡಿದ್ದು ಆಯಿತು. ಸೊ ನೆಕ್ಸ್ಟ್ ಬಂದು ನಾವು ಸೇಲ್ಸ್ ಕೌಂಟರ್ಗೆ ಹೋಗ್ತಾ ಇದ್ದೀವಿ. ಇವರು ಈ ಒಂದು ಟೀ ಫ್ಯಾಕ್ಟ್ರಿನ ಅದೇ ಥರ ಡಿಸೈನ್ ಮಾಡಿದ್ದಾರೆ. ಫಸ್ಟ್ ನಾವು ಯೂನಿಟ್ನ ನೋಡ್ತೀವಿ, ಅದಾದಮೇಲೆ ಟೇಸ್ಟ್ ಮಾಡ್ತೀವಿ. ಇಷ್ಟ ಆದರೆ ನಾವು ಟೀ ಪೌಡರ್ನ ಪರ್ಚೇಸ್ ಮಾಡ್ಬೋದು. ಇಲ್ಲೂ ಒಂದಿಷ್ಟು ಏನ್ಷಿಯಂಟ್ ಟೀ ಪ್ರೊಸೆಸಿಂಗ್ ಬಗ್ಗೆ ಡಿಸ್ಕ್ರಿಪ್ಷನ್ನ ಹಾಕಿದ್ದಾರೆ. ಹಳೆ ಕಾಲದಲ್ಲಿ ಯಾವ ಥರ ಒಂದು ಟೀ ಪ್ರೊಸೆಸಿಂಗ್ ಆಗ್ತಾ ಇತ್ತು ಅಂತ ಒಂದು ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ವೆರೈಟೀಸ್ ಆಫ್ ಟೀ ಪೌಡರ್ನ ಇಟ್ಟಿದ್ದಾರೆ, ನಾವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದೊಂದು ಟೀ ಫ್ಯಾಕ್ಟ್ರಿ ಆಗಿದ್ದರಿಂದ ಮೋಸ್ಟ್ ಪ್ರಾಬಬ್ಲಿ ಹೊರಗಡೆ ಅಂದರೆ ಮಾರ್ಕೆಟ್ಗೆ ಹೋಲ್ಸೇಲ್ ಪ್ರೈಸ್ಗೆ ಎಲ್ಲ ಟೀ ಪೌಡರ್ನ ಸಪ್ಲೈ ಮಾಡ್ತಾರೆ. ಬಟ್ ನಾವಿಲ್ಲಿ ತೊಗೋಬೇಕಾದ್ರೆ MRP ರೇಟ್ ಏನಿದೆ ಅದರಲ್ಲೇ ತೊಗೋಬೇಕಾಗತ್ತೆ. ಆ್ಯಸ್ ಯೂಶ್ವಲ್ 1 or 2 ಪ್ಯಾಕೆಟ್ಸ್ ತೊಗೊಂಡು ಹೋಗ್ತೀವಿ ಅಷ್ಟೇ. ಆ್ಯಂಡ್ ಇಲ್ಲಿ ನೋಡಿ ಹಿಸ್ಟ್ರಿ ಆಫ್ ಟೀ ಇನ್ ಇಂಡಿಯಾ ಅಂತ ಅದ್ರ ಬಗ್ಗೆನೂ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ನಮ್ಗೆ ಬೇಕಾದರೆ ನಾವು ಆರಾಮಾಗಿ ನಿಂತ್ಕೊಂಡು ಓದ್ಕೊಂಡು ಈ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಂಡು ಬರ್ಬೋದು. ಸೊ ಒಂಥರ ನಾಲೆಜ್ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಫೈನಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಡೆಯಿಂದ ಟೀ ಫ್ಯಾಕ್ಟ್ರಿಗೆ ಬಂದ್ವಿ. ಅದಾದಮೇಲೆ ಟೀ ಫ್ಯಾಕ್ಟ್ರಿಯಿಂದ ಎಕ್ಸಿಟ್ ತೊಗೋತಾ ಇದ್ದೀವಿ. ಇಲ್ಲೂ ಅಷ್ಟೇ ಒಂದು TV ಸ್ಕ್ರೀನ್ಸಲ್ಲಿ ಟೀ ಪ್ರೊಸೆಸಿಂಗ್ ಬಗ್ಗೆನೇ ವೀಡಿಯೋಸ್ನೆಲ್ಲ ಹಾಕಿದ್ದಾರೆ. ಆ್ಯಂಡ್ ಫೈನಲಿ ಎಕ್ಸಿಟ್ಗೆ ಬಂದಿದ್ದೀವಿ ಇವಾಗ. ಇಲ್ಲಿನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9ಗೆ ಓಪನ್ ಆದರೆ ಸಂಜೆ ಅರೌಂಡ್ 6-6:30 ಹಾಗೆಲ್ಲ ಕ್ಲೋಸ್ ಆಗುತ್ತೆ. ನೀವೇನಾದರೂ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವಾಗ ಸದ್ಯಕ್ಕೆ ನಾವು ಟೀ ಫ್ಯಾಕ್ಟ್ರಿಯಿಂದ ಹೊರಟಿದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.